ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದಿತ್ಯ, ಅದು ನೆನ್ನೆಯಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ಟೈಮ್ ಆಗ್ತಿಲ್ಲ ನೋಡು. ಅಯ್ಯೋ, ಅದೇನು ಅಂತ ಫೋನ್ ಮಾಡಿದ್ರೆ ಆಗ್ತಿತ್ತಪ್ಪ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ. ನಿನ್ನೆ ನೀನು ಭಕ್ತಿನ ಕಾಪಾಡದೆ ಹೋಗಿದ್ದಿದ್ರೆ ನಮ್ಮ ಮನೇಲಿ ಎಲ್ರು ಏನಾಗ್ತಿದ್ರು ಅನ್ನೋ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಇವತ್ತು ನಮ್ಮ ಈ ಸಮಾಧಾನಕ್ಕೆ ನಿಜವಾದ ಕಾರಣ ಅಂದ್ರೆ ಅದ್ ನೀನೆ. ಥ್ಯಾಂಕ್ಸ್ ಆದಿತ್ಯ. ಅಯ್ಯೋ ಅಣ್ಣ, ನೀವು ಮರ್ತಿರ್ಬೇಕು. ನೀವು ನೆನ್ನೆನೆ ನನಗೆ ಥ್ಯಾಂಕ್ಸ್ ಹೇಳಿದ್ರಿ. ಈ ವಿಷಯದಲ್ಲಿ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಆದಿತ್ಯ. ಅಮ್ಮನೇ ಹೇಳಿಲ್ವಾ, ಭಕ್ತಿ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾದವಳು, ನಾವ್ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಆಗಿರ್ಬೇಕು ಅಂತ. ಅವಳಿಗೆ ಏನೂ ಆಗಲ್ಲ, ಆಗಕ್ ನಾನು ಬಿಡೋದೂ ಇಲ್ಲ. ಯಾಕಂದ್ರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್. ಭಕ್ತಿ ಭಕ್ತಿ ನಿನ್ ಬೆಸ್ಟ್ ಫ್ರೆಂಡಾ? ಹೌದೌದು, ಬೆಸ್ಟ್ ಫ್ರೆಂಡ್ ಅಲ್ಲದೆ ಇದ್ರು ಫ್ರೆಂಡ್ಸ್. ಅದ್ ಸರಿ, ಭಕ್ತಿನ ನೀನು ಚಿಕ್ಕಿ ಅಂತ ಕರೆದೆ ಅಲ್ವಾ? ಆದಿತ್ಯ, ನಿನ್ನೆ ಕೇಳ್ತಿರೋದು. ಅದು ಸಿದ್ದು, ಅಮ್ಮ ಕರಿತಿದ್ದಾರಾ? ಬಂದೆ ಬಂದೆ, ಒಂದ್ ನಿಮಿಷ ಬಂದೆ. ಬಂದೆ. ಇಲ್ಲೇ ಯಾಕೋ ನಿಂತಿದ್ಯಾ? ನಡಿ. ಏನಾಯ್ತು? ಸುಮ್ಮನೆ ನಡಿಯೋ. ಶ್ರೀಕಾಂತ, ಅವನ್ ಹೋಗೋದನ್ನ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಈ ಆದಿತ್ಯನ್ ನೋಡ್ತಾ ಇದ್ರೆ ನಮ್ ಭಕ್ತಿಗೂ ಇವನ್ಗೂ ಜನ್ಮ ಜನ್ಮದ ಅನುಬಂಧ ಅಂತ ಅನಿಸ್ತಿದೆ ಅಲ್ವಾ? ಗಾಬರಿ ಆಗ್ಬೇಡ, ನನಗೂ ಹಾಗೆ ಅನ್ಸುತ್ತೆ. ಇದಕ್ಕೂ ಮೀರಿ ಒಂದೊಂದ್ಸಲ ಸಿನಿಮಾದಲ್ಲೆಲ್ಲ ಆಗತ್ತಲ್ವಾ, ಅದೇ ತರ ಇಲ್ಲೂ ಏನಾದ್ರೂ ಆಗಿ ಇವರಿಬ್ರೆ ಮದ್ವೆ ಆಗ್ಬಾರ್ದ ಅಂತಾನೂ ಅನ್ಸುತ್ತೆ. ಚಿಕ್ಕಮ್ಮ, ನನ್ಗೂ ಹಾಗೆ ಅನ್ಸ್ತಿದೆ. ಈ ಪ್ಲಾನ್ ಯಾಕೋ ವರ್ಕೌಟ್ ಆಗೋ ತರ ನನಗೆ ಕಾಣಿಸ್ತಿಲ್ಲ. ನಂಗೂ ಅಷ್ಟೇ, ಈ ಐಡಿಯಾ ನಮ್ಗಳ್ದು ಅಂತ ಅನ್ನಿಸ್ತಾ ಇಲ್ಲ. ನಮ್ಮಿಬ್ರ ಅಭಿಪ್ರಾಯ ಅಷ್ಟೇ. ಶ್ರೀಕಾಂತ, ಈಗ್ಲೂ ನಮ್ ಪುಟ್ಟಿ ಅವಳ ನಿರ್ಧಾರನ ಬದಲಾಯಿಸಿದ್ರೆ ನಮ್ಮ ಆಸೆ ನೆರವೇರುತ್ತೆ. ಶ್ರೀಕಾಂತ, ಏನು ಮಾಡೋದು? ಎಲ್ಲ ಆ ತಾಯಿ ಬನಶಂಕರಮ್ಮನ್ಗೆ, ನಿನ್ ತಂಗಿಗೆ ಬಿಟ್ಟಿದ್ದು. ನಮ್ ಭಕ್ತಿ ಎಷ್ಟು ಅದೃಷ್ಟವಂತೆ ಅಲ್ವಾ, ಇಷ್ಟು ದೊಡ್ಡ ಮನೆಗೆ ಸೇರ್ತಾ ಇದ್ದಾಳಲ್ವಾ. ಅದೃಷ್ಟ ಏನೋ ಚೆನ್ನಾಗೇ ಇದೆ, ಆದ್ರೆ ತಲೆ ಕೆಟ್ಟಿರೋನ್ ಜೊತೆ ಮದ್ವೆ ಮಾಡ್ತಾ ಇದ್ರಲ್ಲ, ಅದೇ ಸರಿ ಅನ್ಸ್ತಿಲ್ಲ. ಸುಮ್ನಿರಿ. ಏನ್ ರಾಗಿಣಿ, ಚೆನ್ನಾಗಿದ್ಯಾ? ನೀನೇನ್ ಸರಿಯಾಗಿರೋನ್ನೇ ಮದ್ವೆ ಆಗಿದ್ಯಾ? ಅಯ್ಯೋ ಹೋಗ್ಲಿ ಬಿಡೆ. ನಮ್ ಭಕ್ತಿ ಏನಾದ್ರು ಈ ಮನೆಗ್ ಬಂದು ಅವ್ನ್ ತಲೆ ಏನಾದ್ರು ಸರಿ ಹೋಗ್ಬಿಟ್ರೆ ದಾಮಿನಿ ಅಮ್ಮನವರು ಭಕ್ತಿ ನಡೆಯೋ ದಾರಿಗೆಲ್ಲ ಬಂಗಾರ ಸುರಿದ್ಬಿಡ್ತಾರೆ. ಹೌದೌದು, ಅಮ್ಮೋರ್ ಹಂಗೆ ಮಾಡ್ತಾರೆ. ಗೊತ್ತು, ನನ್ನ ಹಾಳ್ಬಾವಿಗೆ ತಳ್ಳಿ ಇವಳು ಅರಮನೆಯಲ್ಲಿ ಇರಕ್ ಬರ್ತಿದ್ದಾಳೆ. ಅಂತೋಳ್ನ ನೀವೆಲ್ಲ ದೇವತೆ ಅನ್ಕೊಂಡಿದಿರಲ್ಲ. ಬಂದಿದ ತಕ್ಷಣನೇ 40 ಗ್ರಾಮ್ ಇರೋ ಬಳೆನ ಹಾಕಿದ್ದಾರೆ. ಇನ್ನು ಮದುವೆಗೆ ಅರ್ಧ ಕೆಜಿಯಿಂದ 1 ಕೆಜಿ ಅಷ್ಟು ಚಿನ್ನ ಕೊಡ್ತಾರೆ ಅನ್ಸುತ್ತೆ. ಆಂಟಿ, ಹೂ ತಗೊಳ್ಳಿ. ಏನಮ್ಮ, ಬಂದ ತಕ್ಷಣನೇ ಹೂವ ಕೊಡ್ತಾ ಇದೀಯಾ? ಆಂಟಿ, ಈ ಹೂವಿನ ತರನೇ ನೀವು ಯಾವಾಗ್ಲೂ ನಗ್ತಿರ್ಬೇಕು, ಅದಕ್ಕೆ. ನಮ್ ಭಕ್ತಿ ಇರೋ ಕಡೆ ಎಲ್ಲ ಖುಷಿನೇ ಇರುತ್ತೆ. ನಿನ್ ದಮಯಂತಿ ಮಗಳಲ್ವಾ? ಹಾ ಹೌದು ಆಂಟಿ. ನೋಡೆ, ಆ ಹುಡ್ಗಿ ಎಷ್ಟ್ ಬೇಗ ಬೆಳೆದ್ಬಿಟ್ಟಿದ್ದಾಳೆ. ನಮ್ ಭಕ್ತಿ ಇಷ್ಟು ಚಿಕ್ಕೋಳಿದ್ಲು, ಇವಾಗ ಎಷ್ಟು ದೊಡ್ಡೋಳಾಗಿ ಮದ್ವೆ ಆಗ್ತಾ ಇದೆ ಅಲ್ವಾ? ಹೌದು.
ತಗೊಳ್ಳಿ. ಏ ಸುಜಾತ ಬಂದ್ಲು ಬಾರೆ ಬಂದ್ಲು. ಆ, ರಾಗಿಣಿ ಅಕ್ಕ ನಿಮ್ಗೆ ಹೂವು? ನಾನು ಅನ್ಕೊಂಡಿರೋರ ಹತ್ರನ ಐ ಡಿ ಕಾರ್ಡ್ ಹೋಗ್ತಾ ಇದೆ. ಅಚಿಂತ್ಯ, ನನ್ ಜೊತೆ ಮಾತಾಡಲ್ವಾ? ನಿನ್ ಜೊತೆ ಮಾತಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಯಾಕೋ ಹೀಗಿದ್ಯಾ? ನನ್ಗೂ ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಆಸೆ ಆಗ್ತಿತ್ತು ಗೊತ್ತಾ? ಮತ್ತೆ ಮಾತಾಡೋದ್ ಬಿಟ್ಟು ಹೀಗಿದ್ರೆ? ಚಿಕ್ಕಿ, ಮುಂಚೆ ಆಗಿದ್ರೆ ನಿನ್ ಹತ್ರ ಮಾತಾಡೋಕೆ ವಿಷಯನೇ ಬೇಕಾಗ್ತಾ ಇರ್ಲಿಲ್ಲ. ಆದ್ರೆ ಈಗ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಮದ್ವೆ ವಿಷಯ ಬಿಟ್ಟು ಬೇರೆ ಏನು ಮಾತಾಡಕ್ಕಿಲ್ವಾ ನಮ್ಮಿಬ್ರು ಮಧ್ಯೆ? ನಾ ಹಂಗ್ ಹೇಳ್ತಿಲ್ಲ ಚಿಕ್ಕಿ. ನಾನೇನಾದ್ರೂ ಮೊದ್ಲಿನ ತರ ನಿನ್ ಹತ್ರ ನಗ್ನಗ್ತಾ ಮಾತಾಡಿದ್ರೆ ಇಲ್ಲಿರೋರೆಲ್ಲ ನನ್ಗೆ ನಿನ್ ಕಂಡ್ರೆ ಇಷ್ಟ, ನಿನ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ನಿನ್ ಹತ್ರ ಮಾತಾಡಲ್ಲಪ್ಪ. ನಿಜ ಹೇಳು, ನಿನಗೆ ನನ್ ಜೊತೆ ಮದ್ವೆ ಆಗೋದಿಕ್ಕೆ ಇಷ್ಟ ಇಲ್ವಾ? ಇಲ್ಲ, ನೀನ್ ಅಗಸ್ತ್ಯ ಅಣ್ಣನೇ ಮದ್ವೆ ಆಗ್ಬೇಕು. ಏನೋ ಹೇಳ್ತಿದ್ಯಾ? ನಿಜನೇ ಹೇಳ್ತಿದ್ದೀನಿ ಚಿಕ್ಕಿ. ನೀನ್ ಯಾವತ್ತಿದ್ರೂ ಅಗಸ್ತ್ಯ ಅಣ್ಣನ ಜೊತೆನೇ ಇರ್ಬೇಕು. ನೀನು ಅಗಸ್ತ್ಯ ಅಣ್ಣನೇ ಮದ್ವೆ ಆಗ್ಬೇಕು. ಏನೇನೋ ಮಾತಾಡ್ಬೇಡ್ವೋ. ಅಗಸ್ತ್ಯ ನಮ್ ಜೊತೆ ಇಲ್ಲ. ಮೇಲಾಗಿ ನಾವ್ ಯಾರು ಬೇಡ ಅಂತ ನಮ್ಮನ್ನ ಬಿಟ್ಟು ಹೋದವನು ಅವನು. ಅವನ್ ಜೊತೆ ನಾನು ಸಾಧ್ಯನೇ ಇಲ್ಲ. ನೀನ್ ಅಣ್ಣನ ತಪ್ಪಾಗಿ ತಿಳ್ಕೊಂಡಿದ್ಯಾ ಚಿಕ್ಕಿ? ತಪ್ಪಾಗಿ ತಿಳ್ಕೊಂಡೆ. ಆದ್ರೆ ಅವನೇ ಸರಿಯಾಗಿ ಅರ್ಥ ಮಾಡಿಸೋದ. ಅಲ್ಲ ಚಿಕ್ಕಿ, ಅಚಿಂತ್ಯ, ಬನಶಂಕರಮ್ಮನ್ ಮಾತ್ಕಿಂತ ನಿನ್ನ ಮಾತೆ ದೊಡ್ಡದು ಅನ್ಕೊಂಡಿದ್ಯಾ? ಹಾಗಲ್ಲ, ನನ್ ಮಾತ್ ಕೇಳು. ಕೇಳಲ್ಲ. ಕೇಳಲ್ಲ ಅಂದ್ರೆ ಕೇಳಲ್ಲ. ಅಮ್ಮ ಹೇಳಾಗಿದೆ, ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಒಪ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಚಿಕ್ಕಿ ನಿಂತ್ಕೋ. ಬನಶಂಕರಮ್ಮ ಹೇಳಿದ್ದು ನೀನ್ ಈ ಮನೆ ಸೊಸೆ ಆಗ್ಬೇಕು ಅಂತ ಅಷ್ಟೇ. ಅಚ್ಚಿಂತಿಂದ ಮದ್ವೆ ಆಗ್ಬೇಕು ಅಂತ ಅಲ್ವಲ್ಲ? ನನಗನ್ಸಿದ್ದನ್ನೇ ಇವನು ಹೇಳ್ತಾ ಇದ್ದಾನಲ್ಲ. ಅಂದ್ರೆ ಬನಶಂಕರಮ್ಮ ಹೇಳಿದ್ದು ಅಚಿಂತ್ಯನೇ ಮದುವೆ ಆಗುವಂತಲ್ಲ. ಹುಟ್ಟಿ ಈಗ್ಲಾದ್ರೂ ಅರ್ಥ ಮಾಡ್ಕೋ.